BA 5ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ DSC 9ರ ಅಧ್ಯಾಯ 4 ವಿಶ್ವ ಯುದ್ಧಗಳು ವರ್ಲ್ಡ್ ವಾರ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಈಗಾಗಲೇ 2 ವಿಡಿಯೋಗಳಲ್ಲಿ ನಾವು ಮೊದಲ ವಿಶ್ವ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳ ಕುರಿತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಈಗ ಮುಂದುವರೆದ ಭಾಗ ದ್ವಿತೀಯ ವಿಶ್ವಯುದ್ಧ ವರ್ಲ್ಡ್ ವಾರ್ ಬಗ್ಗೆ ಸಂಬಂಧಿಸಿದಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆ ನಂಬರ್ 3 ಯಾವುದು ಅಂದರೆ ದ್ವಿತೀಯ ವಿಶ್ವಯುದ್ಧದ ಕಾರಣಗಳನ್ನು ಪರಿಶೀಲಿಸಿರಿ. ಈ ಒಂದು ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋಣ ಬನ್ನಿ. ದ್ವಿತೀಯ ವಿಶ್ವಯುದ್ಧ ವರ್ಲ್ಡ್ ವಾರ್ ಸೆಕೆಂಡ್ ಮೊದಲ ವಿಶ್ವಯುದ್ಧ ಮುಕ್ತಾಯಗೊಂಡ 2 ದಶಕಗಳಲ್ಲಿಯೇ ಪ್ರಪಂಚವು ಮತ್ತೊಂದು ಮಹಾಯುದ್ಧವನ್ನು ಅಂದರೆ ದ್ವಿತೀಯ ವಿಶ್ವಯುದ್ಧವನ್ನು ಎದುರಿಸಬೇಕಾಯಿತು. ಮೊದಲ ಯುದ್ಧಕ್ಕಿಂತ ಘೋರವಾಗಿದ್ದ ಎರಡನೇ ಮಹಾಯುದ್ಧವು ಮನುಕುಲಕ್ಕೆ ವಿನಾಶಕಾರಿಯಾದ ಅಣು ಬಾಂಬ್ಗಳ ಪ್ರಯೋಗಕ್ಕೆ ಕಾರಣವಾಯಿತು. ಮೊದಲ ವಿಶ್ವಯುದ್ಧದ ಶಾಂತಿ ಒಪ್ಪಂದದಲ್ಲಿನ ದೋಷಗಳೇ ದ್ವಿತೀಯ ವಿಶ್ವಯುದ್ಧದ ಬೀಜಾಂಕುರಕ್ಕೆ ದಾರಿ ಮಾಡಿಕೊಟ್ಟಿದ್ದುದು ದುರಾದೃಷ್ಟಕರ. 1939ರಿಂದ 1945ರವರೆಗಿನ ಜರುಗಿದ ದ್ವಿತೀಯ ವಿಶ್ವಯುದ್ಧದ ಮೊದಲ ವಿಶ್ವಯುದ್ಧಕ್ಕೆ ಹೋಲಿಸಿದರೆ ವಿಶಾಲ ವೈವಿಧ್ಯಮಯ ಹಾಗೂ ಸುದೀರ್ಘ ಯುದ್ಧವನ್ನೆನಿಸಿಕೊಂಡಿತ್ತು. ಈ ಮುಂದೆ ಎರಡನೇ ವಿಶ್ವಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ದ್ವಿತೀಯ ವಿಶ್ವಯುದ್ಧದ ಕಾರಣಗಳು ಕಾಸಸ್ ಫಾರ್ ಸೆಕೆಂಡ್ ವರ್ಲ್ಡ್ ವಾರ್. ದ್ವಿತೀಯ ವಿಶ್ವಯುದ್ಧವು ಅಸಂಖ್ಯ ಕಾರಣಗಳನ್ನು ಹೊಂದಿದೆ. ಆ ಪೈಕಿ ಪ್ರಧಾನ ರಾಜಕೀಯ ಕಾರಣಗಳನ್ನ ಕುರಿತಂತೆ ಮಾತ್ರ ಈ ಮುಂದೆ ಬೆಳಕು ಚೆಲ್ಲಲಾಗಿದೆ. ಮೊದಲೇ ಕಾರಣ ವರ್ಸೈಲ್ಸ್ ಒಪ್ಪಂದದ ದೋಷಗಳು. ಮೊದಲ ವಿಶ್ವಯುದ್ಧದ ಕೊನೆಗೆ ಜೂನ್ 28, 1919ರಂದು ಸೋತ ಸೆಂಟ್ರಲ್ ಪವರ್ಸ್ ಮತ್ತು ಗೆದ್ದ ಅಲೈಡ್ ಪವರ್ಸ್ ಬಣಗಳ ನಡುವೆ ವರ್ಸೈಲ್ಸ್ ಒಪ್ಪಂದವಾಯಿತು. ಈ ಒಪ್ಪಂದವು ಸೋತ ರಾಷ್ಟ್ರಗಳ ಅಭಿಪ್ರಾಯವನ್ನು ಆಲಿಸದೆ ಜಯಶಾಲಿಯಾದ ರಾಷ್ಟ್ರಗಳ ಏಕಪಕ್ಷೀಯವಾಗಿ ಮಾಡಿಕೊಂಡ ಒಪ್ಪಂದವಾಯಿತು ಎನಿಸಿತು. ಈ ಒಪ್ಪಂದದಂತೆ ಜರ್ಮನಿಯ ಯುದ್ಧದ ಹೊಣೆ ಹೊತ್ತು ಅದರ ನಷ್ಟವನ್ನು ಭರಿಸಬೇಕಾಯಿತು. ಜೊತೆಗೆ ಜರ್ಮನಿಯು ತನ್ನ ವಸಾಹತುಗಳನ್ನು ಜಯಶಾಲಿ ರಾಷ್ಟ್ರಗಳಿಗೆ ಬಿಟ್ಟುಕೊಡಬೇಕಾಯಿತು. ಇದರೊಡನೆ ಒಪ್ಪಂದದಂತೆ ಜರ್ಮನಿ ನಿಶಸ್ತ್ರೀಕರಣಕ್ಕೊಳಪಟ್ಟು ಬೃಹತ್ ಸೈನ್ಯವನ್ನು ಹೊಂದುವಂತಾಯಿತು. ಇದರಿಂದ ಜರ್ಮನಿಯರು ಮೊದಲ ವಿಶ್ವಯುದ್ಧದ ಸೋಲು ಮತ್ತು ವರ್ಸೈಲ್ಸ್ ಒಪ್ಪಂದದ ನಿಬಂಧನೆಗಳಿಗೆ ಅವಮಾನಿತಗೊಂಡು ಹಿಟ್ಲರ್ನ ನಾಯಕತ್ವದಲ್ಲಿ ಪ್ರತೀಕಾರಕ್ಕೆ ಮುಂದಾದರು. ಅಂತೆಯೇ ವರ್ಸೈಲ್ಸ್ ಒಪ್ಪಂದದಡಿ ಇಟಲಿಯು ತಾನು ನಿರೀಕ್ಷಿಸಿದಷ್ಟು ಅನುಕೂಲಗಳನ್ನು ಪಡೆಯದಾಯಿತು. ಫಲವಾಗಿ ಮುಸೋಲಿನಿ ನೇತೃತ್ವದಲ್ಲಿ ಆಕ್ರಮಣಶೀಲತೆಯನ್ನು ಇಟಲಿ ಮೈಗೂಡಿಸಿಕೊಂಡಿತ್ತು. ಹೀಗೆ ವಿಕಪಕ್ಷೀಯ ಅಸಹಜ ಅವಮಾನಕಾರಿ ವರ್ಸೈಲ್ಸ್ ಒಪ್ಪಂದವು ದ್ವಿತೀಯ ವಿಶ್ವಯುದ್ಧಕ್ಕೆ ನಾಂದಿ ಹಾಡಿತು. ಎರಡನೆಯ ಕಾರಣ ರಾಷ್ಟ್ರಗಳ ಸಂಘದ ವೈಫಲ್ಯತೆ. ಮೊದಲ ವಿಶ್ವಯುದ್ಧದ ಕೊನೆಯಲ್ಲಿ ಅಂದರೆ 1919ರ ವರ್ಸೈಲ್ಸ್ ಒಪ್ಪಂದದಂತೆ ಜಗತ್ತಿನಲ್ಲಿ ಶಾಂತಿ ನೆಲೆಸಲು ರಾಷ್ಟ್ರಗಳ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ರಚನೆಗೊಂಡಿತು. ಜಗತ್ತಿನ ಎಲ್ಲ ರಾಷ್ಟ್ರಗಳ ಸದಸ್ಯತ್ವ ಹೊಂದುವುದು ಮತ್ತು ಸದಸ್ಯರ ನಡುವಿನ ವಿವಾದಗಳನ್ನು ಬಲ ಪ್ರಯೋಗದ ಅಂದರೆ ಯುದ್ಧ ಕೈಗೊಳ್ಳುವ ಬದಲು ಶಾಂತಿಯುತ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವುದು ಲೀಗ್ ಸ್ಥಾಪನೆಯ ಉದ್ದೇಶವಾಗಿತ್ತು. ಆದರೆ ಜಗತ್ತಿನ ಕೆಲವು ಪ್ರಬಲ ದೇಶಗಳೇ ರಾಷ್ಟ್ರಗಳ ಸಂಘದ ಸದಸ್ಯತ್ವ ಪಡೆಯಲು ಹಿಂದೇಟು ಹಾಕಿದವು. ಉದಾಹರಣೆ, ಅಮೆರಿಕವು ಲೀಗ್ನ ಸದಸ್ಯತ್ವ ಪಡೆಯುವುದರಿಂದ ಇದರೊಡನೆ ಸದಸ್ಯ ರಾಷ್ಟ್ರಗಳ ನಡುವಿನ ಘರ್ಷಣೆ ಅಂದರೆ ಯುದ್ಧಗಳನ್ನು ತಡೆಯಲು ಸ್ವಂತ ಸೈನ್ಯವನ್ನು ಲೀಗ್ ಹೊಂದಿರಲಿಲ್ಲ. ಫಲವಾಗಿ ಇಥಿಯೋಪಿಯಾದ ಮೇಲೆ ಇಟಲಿ ಹಾಗೂ ಚೀನಾದ ಮುನ್ಚೂರಿಯಾದ ಮೇಲೆ ಜಪಾನ್ ಆಕ್ರಮಣ ನಡೆಸಿದಾಗ ಲೀಗ್ ಅಸಹಾಯಕವಾಗಿತ್ತು. ಹೀಗೆ ರಾಷ್ಟ್ರಗಳ ಸಂಘದ ದೌರ್ಬಲ್ಯ ಅಥವಾ ವೈಫಲ್ಯ ಎರಡನೇ ವಿಶ್ವಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು. ಮೂರನೆಯ ಕಾರಣ ಸರ್ವಾಧಿಕಾರಿಗಳ ಏಳಿಗೆ. ಮೊದಲ ವಿಶ್ವಯುದ್ಧದ ಸೋಲು ಮತ್ತು ವರ್ಸೈಲ್ಸ್ ಒಪ್ಪಂದದ ಫಲವಾಗಿ ಜರ್ಮನಿ ಹಾಗೂ ಇಟಲಿಗಳಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಯಿತು. ಇದರಿಂದ ಆ ದೇಶಗಳಲ್ಲಿ ನಿರುದ್ಯೋಗ, ಬಡತನ, ಹಸಿವು ಅಧಿಕಗೊಂಡಿತು. ಈ ವೇಳೆ ಯುದ್ಧ ಮತ್ತು ಆಕ್ರಮಣದಲ್ಲಿ ನಂಬಿಕೆ ಹೊಂದಿದ್ದ ಸರ್ವಾಧಿಕಾರಿಗಳು ಏಳಿಗೆ ಕಂಡರು. ಜರ್ಮನಿಯ ಭೂಭಾಗಗಳನ್ನು ಏಕೀಕರಿಸುವ ಭರವಸೆಯನ್ನು ನೀಡಿ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿಯಾದ. ಅಂತೆಯೇ ಇಟಲಿಯ ಸಮಸ್ಯೆಗಳನ್ನು ನಿರ್ಮೂಲನೆಗೊಳಿಸಿ ರೋಮನ್ ಸಾಮ್ರಾಜ್ಯದ ವೈಭವವನ್ನು ಸ್ಥಾಪಿಸುವ ಕನಸನ್ನು ಜನರಲ್ಲಿ ಬಿತ್ತುವ ಮೂಲಕ ಮುಸೋಲಿನಿ ಇಟಲಿಯ ಸರ್ವಾಧಿಕಾರಿಯಾದ. ಇದರೊಡನೆ
ಜಪಾನಿನ ಟಿಟೋ ಆಕ್ರಮಣಕಾರಿ ಧೋರಣೆ ಬೆಳೆಸಿಕೊಂಡು ಜಪಾನಿನ ಸರ್ವಾಧಿಕಾರಿಯಾಗಿ ಗುರುತಿಸಿಕೊಂಡ. ಈ ಮೂವರು ಸರ್ವಾಧಿಕಾರಿಗಳು 1937ರಲ್ಲಿ ರೋಮ್, ಬರ್ಲಿನ್, ಟೋಕಿಯೋ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಎರಡನೇ ವಿಶ್ವಯುದ್ಧಕ್ಕೆ ಕಾರಣರಾದರು. ನಾಲ್ಕನೆಯ ಕಾರಣ ಸಾಮ್ರಾಜ್ಯ ವಿಸ್ತರಣಾ ದಾಹ. ಮೊದಲ ವಿಶ್ವಯುದ್ಧದ ಕೊನೆಗೆ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳನ್ನು ಮಂಡಿಸಿ ಜಾಗತಿಕ ಶಾಂತಿಗೆ ಎಲ್ಲ ರಾಷ್ಟ್ರಗಳ ನಿಶಸ್ತ್ರೀಕರಣ ಅತ್ಯಗತ್ಯ ಎಂದು ಪ್ರತಿಪಾದಿಸಿದ್ದ. ಆದರೆ ಮೊದಲ ಯುದ್ಧದ ಬಳಿಕ ಬ್ರಿಟನ್ ಮತ್ತು ಫ್ರಾನ್ಸ್ ಆ ಸೂಚನೆಯನ್ನು ಮರೆತು ತಮ್ಮ ಸಾಮ್ರಾಜ್ಯ ವಿಸ್ತರಿಸಿಕೊಳ್ಳಲು ಗಮನ ನೀಡಿದವು. ಇನ್ನೊಂದೆಡೆ ಸರ್ವಾಧಿಕಾರಿಗಳು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮುಂದಾಗಿ ಜುಗೋಸ್ಲೋವಾಕಿಯಾವನ್ನು ಜರ್ಮನಿ, ಅಬಿಸಿನಿಯಾವನ್ನು ಇಟಲಿ, ಮುಂಚೂರಿಯಾವನ್ನು ಜಪಾನ್, ಫಿನ್ಲ್ಯಾಂಡ್ ಅನ್ನು ರಷ್ಯಾ ಆಕ್ರಮಿಸಿಕೊಂಡು ರಾಷ್ಟ್ರಗಳ ಸಂಘದ ಭಯವಿಲ್ಲದೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ವಿವಿಧ ದೇಶಗಳು ಮುಂದಾದವು. ಕಾಲಾನಂತರ ದ್ವಿತೀಯ ವಿಶ್ವ ಯುದ್ಧಕ್ಕೆ ಕಾರಣವಾಯಿತು. ಐದನೆಯ ಕಾರಣ ಸೈದ್ಧಾಂತಿಕ ಹೋರಾಟಗಳು. ಬ್ರಿಟನ್, ಫ್ರಾನ್ಸ್, ಅಮೆರಿಕಗಳ ಗುಂಪು ಪ್ರಜಾಪ್ರಭುತ್ವ ಸಿದ್ಧಾಂತಕ್ಕೆ ಬದ್ಧವಾಗಿತ್ತು. ಆದರೆ ಜರ್ಮನಿ, ಇಟಲಿ, ಜಪಾನ್ಗಳ ಗುಂಪು ನಿರಂಕುಶತ್ವ ಸಿದ್ಧಾಂತದಲ್ಲಿ ನಂಬಿಕೆ ಹೊಂದಿತ್ತು. ಪ್ರಜಾಪ್ರಭುತ್ವವು ಶಾಂತಿಯನ್ನು ಬೆಂಬಲಿಸಿದರೆ ನಿರಂಕುಶತ್ವವು ಯುದ್ಧ ಹಾಗೂ ಆಕ್ರಮಣವನ್ನು ಪ್ರಚೋದಿಸಿತು. ತಮ್ಮ ಸೈದ್ಧಾಂತಿಕ ಬಲವರ್ಧನೆಗೆ ಈ ಎರಡೂ ರಾಷ್ಟ್ರಗಳ ಗುಂಪು ಹೋರಾಡುತ್ತಿದ್ದುದು ಪರೋಕ್ಷವಾಗಿ ಯುದ್ಧಕ್ಕೆ ಹಾದಿ ಮಾಡಿಕೊಟ್ಟಿತು. ಆಸಕ್ತಿದಾಯಕ ಅಂಶವೇನೆಂದರೆ ರಷ್ಯಾದ ಸಮತಾವಾದವನ್ನು ನಿಯಂತ್ರಿಸಲು ಅದರ ವಿರೋಧಿಗಳಾಗಿದ್ದ ಸರ್ವಾಧಿಕಾರಿಗಳನ್ನು ಕುರಿತಂತೆ ಪ್ರಜಾಪ್ರಭುತ್ವ ಬೆಂಬಲಿಸುತ್ತಿದ್ದ ರಷ್ಯಾದ ಮಿತ್ರ ರಾಷ್ಟ್ರಗಳ ತುಷ್ಟಿಗುಣ ನೀತಿಯನ್ನು ಅನುಸರಿಸಿದವು. ಹೀಗೆ ಸೈದ್ಧಾಂತಿಕ ಹೋರಾಟವು ದ್ವಿತೀಯ ವಿಶ್ವಯುದ್ಧಕ್ಕೆ ಕಾರಣವಾಯಿತು. ಆರನೆಯ ಕಾರಣ ಅಮೆರಿಕದ ತಟಸ್ಥ್ಯ. ಮೊದಲ ವಿಶ್ವಯುದ್ಧದ ಬಳಿಕ ಅಮೆರಿಕವು ಯುರೋಪಿಯನ್ ರಾಜಕಾರಣದಿಂದ ದೂರವೇ ಉಳಿಯಿತು. ಜಾಗತಿಕ ಶಾಂತಿಗಾಗಿ ಸ್ಥಾಪನೆಗೊಂಡ ರಾಷ್ಟ್ರಗಳ ಸಂಘದ ಸದಸ್ಯತ್ವವನ್ನು ಪಡೆದುಕೊಳ್ಳಲಿಲ್ಲ. ಶಕ್ತಿಶಾಲಿ ರಾಷ್ಟ್ರವಾಗಿದ್ದ ಅಮೆರಿಕವು ತಟಸ್ಥವಾದ್ದರಿಂದ ರಾಷ್ಟ್ರಗಳ ಸಂಘವು ಸಮರ್ಪಕವಾಗಿ ಯುರೋಪಿಯನ್ ಬೆಳವಣಿಗೆಗಳನ್ನು ನಿರ್ವಹಿಸಲಾಗಲಿಲ್ಲ. ಜೊತೆಗೆ ಹಿಟ್ಲರ್ ಮತ್ತು ಮುಸೋಲಿನಿ ಯಾವ ಮಿತಿಗಳಿಲ್ಲದೆ ಆಕ್ರಮಣ ಧೋರಣೆ ಅನುಸರಿಸುವಂತಾಯಿತು. ಶಕ್ತಿಶಾಲಿ ರಾಷ್ಟ್ರವಾಗಿದ್ದ ಅಮೆರಿಕವು ಸಕ್ರಿಯವಾಗಿದ್ದರೆ ರಾಷ್ಟ್ರಗಳ ಸಂಘ ಸಂಭವನೀಯ ಯುದ್ಧವನ್ನು ತಡೆಯಬಲ್ಲ ಮತ್ತು ಸರ್ವಾಧಿಕಾರಿಗಳ ಅಕ್ರಮವನ್ನು ಹತ್ತಿಕ್ಕಬಲ್ಲ ಅವಕಾಶವಿದ್ದಿರುತ್ತಿತ್ತು. ಆದ್ದರಿಂದ ಅಮೆರಿಕದ ತಾಟಸ್ಥ್ಯ ನೀತಿಯು ಪರೋಕ್ಷವಾಗಿ ದ್ವಿತೀಯ ವಿಶ್ವಯುದ್ಧಕ್ಕೆ ಕಾರಣವಾಯಿತು. ಏಳನೇ ಕಾರಣ ತತ್ಕ್ಷಣದ ಕಾರಣ. ಅದಾಗಲೇ ಆಕ್ರಮಣಕಾರಿ ಧೋರಣೆ ಮೈಗೂಡಿಸಿಕೊಂಡಿದ್ದ ಹಿಟ್ಲರ್ ಪೋಲ್ಯಾಂಡಿನ ಪ್ರದೇಶವನ್ನು ತನಗೆ ಬಿಟ್ಟುಕೊಡಲು ಒತ್ತಾಯಿಸಿದನು. ಪೋಲ್ಯಾಂಡ್ ತನ್ನ ಭೂಭಾಗವನ್ನು ಬಿಟ್ಟುಕೊಳ್ಳಲು ಸಮ್ಮತಿಸದಿದ್ದಾಗ ಸೆಪ್ಟೆಂಬರ್ 1, 1939ರಂದು ಹಿಟ್ಲರ್ನ ಜರ್ಮನಿ ಪೋಲ್ಯಾಂಡಿನ ಮೇಲೆ ಆಕ್ರಮಣ ನಡೆಸಿತು. ಆಗ ಬ್ರಿಟನ್ ಮತ್ತು ಫ್ರಾನ್ಸ್ ಜರ್ಮನಿ ತನ್ನ ಸೈನ್ಯವನ್ನು ಪೋಲ್ಯಾಂಡಿನಿಂದ ಹಿಂದಕ್ಕೆ ಕರೆಸಿಕೊಳ್ಳಬೇಕೆಂದು ಒತ್ತಾಯಿಸಿದವು. ಇದಕ್ಕೆ ಜರ್ಮನಿ ಒಪ್ಪದಿದ್ದಾಗ 2 ದಿನಗಳಲ್ಲಿಯೇ ಅವು ಜರ್ಮನಿ ವಿರುದ್ಧ ಪೋಲ್ಯಾಂಡಿನ ಫಲವಾಗಿ ಯುದ್ಧ ಘೋಷಿಸಿದವು. ಇನ್ನೊಂದೆಡೆ ಜರ್ಮನಿಯ ಫಲವಾಗಿ ಇಟಲಿ ಮತ್ತು ಜಪಾನ್ ಯುದ್ಧಕ್ಕೆ ಮುಂದಾದವು. ಹೀಗೆ ದ್ವಿತೀಯ ವಿಶ್ವಯುದ್ಧಕ್ಕೆ ಜರ್ಮನಿಯರ ಪೋಲ್ಯಾಂಡ್ ಆಕ್ರಮಣವು ತತ್ಕ್ಷಣದ ಕಾರಣವೆನಿಸಿಕೊಂಡಿತು. ಈ ಮೇಲೆ ಪ್ರಸ್ತಾಪಿಸಲಾದ ಹಲವು ರಾಜಕೀಯ ಕಾರಣಗಳಲ್ಲದೆ ಅಲ್ಪಸಂಖ್ಯಾತರ ಜನಾಂಗೀಯ, ಆರ್ಥಿಕ, ಐತಿಹಾಸಿಕ ಅಂಶಗಳು ದ್ವಿತೀಯ ವಿಶ್ವಯುದ್ಧಕ್ಕೆ ಕಾರಣವಾಗಿವೆ. 1941ರಲ್ಲಿ ಪರ್ಲ್ ಹಾರ್ಬರ್ ಹೆಸರಿನ ತನ್ನ ನೌಕಾನೆಲೆಗೆ ಜಪಾನಿನಿಂದ ಹಾನಿಯಾದಾಗ ಅಮೆರಿಕವು ಯುದ್ಧವನ್ನು ಪ್ರವೇಶಿಸಿತು. ಪರಿಣಾಮ ಯುದ್ಧದ ತೀವ್ರತೆ ಅಧಿಕಗೊಂಡು ಅಣು ಬಾಂಬುಗಳ ಪ್ರಯೋಗದೊಡನೆ ಎರಡನೇ ವಿಶ್ವಯುದ್ಧವು 1945ರಲ್ಲಿ ಮುಕ್ತಾಯಗೊಂಡಿತು ಎಂಬುದು ಇಷ್ಟು ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ರಾಜಕೀಯ ಕಾರಣಗಳ ಕುರಿತು ಒಂದು ಸ್ವಾರಸ್ಯಪೂರ್ಣವಾದ ಉತ್ತರವನ್ನು ಡಿಸ್ಕಷನ್ ಮಾಡಲಾಗಿತ್ತು ಅಂತ ಹೇಳ್ತಾ ಈ ಒಂದು ಪ್ರಯತ್ನ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.